ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಭವಿಷ್ಯ ಆಯ್ತ ದಾಸನಿಗೆ ಎರಡನೇ ಕುಣಿಕೆರಡಿ ಇಂದು ಅಥವಾ ನಾಳೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಕೊಲ್ಲೂರು ಮುಖಾಂಬಿಕಾ ದರ್ಶನ ಪಡೆದ ಡಿಕೆಶಿ ಇತ್ತ ವಿತ್ತ ಸಚಿವೆ ಭೇಟಿಯಾದ ಸಿಎಂ ಸಿದ್ದು. ಭ್ರಷ್ಟ ಅಧಿಕಾರಿಗಳ ಬೆನ್ನತ್ತಿದ ಲೋಕಾಯುಕ್ತ ಟೀಮ್ 5 ಜಿಲ್ಲೆಗಳಲ್ಲಿ 100 ಸಿಬ್ಬಂದಿಯಿಂದ ಮೆಗಾ ರೇಡ್, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ. ಶಿವಮೊಗ್ಗದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಡಿಕೆ ಕಳ್ಳತನ ಕೃತ್ಯದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ, 5 ಆರೋಪಿಗಳ ಹೆಡೆಮುರಿ ಕಟ್ಟಿದ ಖಾಕಿ. ನಲವತ್ತು ವರ್ಷದಿಂದ ಬರ್ತಿದ್ದ ಆ ಹಣ ಬಂದಾಗಿದೆ. ಕೈಯಲ್ಲಿ ಸ್ಟಿಕ್ ಹಿಡಿದು ನಿತ್ಯ ಅಲೆದಾಟ ಮಾಡ್ತಾ ಇದ್ದಾರೆ ಆ ತಾಯಿ. ಅವರ ಗೋಳು ಕೇಳೋರು ಯಾರು? ಇವತ್ತು ಆ ತಾಯಿಯ ಪರವಾಗಿ ರಿಪಬ್ಲಿಕ್ ಕನ್ನಡ ಸೂಪರ್ 3ಯಲ್ಲಿ ಸುದ್ದಿ ಮಾಡ್ತಾ ಇದೆ. ಆ ತಾಯಿ ವಯಸ್ಸಾಗಿದೆ, ಕಳೆದ 40 ವರ್ಷಗಳಿಂದ ಬರ್ತಾ ಇತ್ತು. ಆದರೆ ಕಳೆದ 8 ತಿಂಗಳಿಂದ ಬರುವುದು ನಿಂತೋಗಿದೆ. ಕಳೆದ 40 ವರ್ಷದಿಂದ ಅದರ ಮೇಲೆ ನಂಬಿಕೆ ಇಟ್ಟು ಜೀವನ ಸಾಗಿಸ್ತಾ ಇದ್ರು. 40 ವರ್ಷದಿಂದ ಬರ್ತಾ ಇದ್ದಂಥ ಪೆನ್ಷನ್ ಹಣ ಕಳೆದ 8 ತಿಂಗಳಿಂದ ಬರ್ತಾ ಇಲ್ಲ. ಏನು ಮಾಡಬೇಕು ಈ ತಾಯಿ? ಯಾರು ಡಿಸೈಡ್ ಮಾಡ್ತಾರೆ ಅದನ್ನು ಕ್ಯಾನ್ಸಲ್ ಮಾಡೋದು? ಇದೇ ರೇಷನ್ ಕಾರ್ಡ್ ಥರ ಅಲ್ವಾ? ಇವತ್ತು ರೇಷನ್ ಕಾರ್ಡ್ ಅಂಗಡಿ ಮುಂಭಾಗದಲ್ಲಿ ಎಷ್ಟು ಜನ ನಿಂತಿದ್ದಾರೆ? ಯಾಕೆ ಒಂದು ಗೊತ್ತು ಗುರಿ ಇಲ್ಲದ ಸರ್ಕಾರ ಇಂಥ ಕಚ್ಚಡ ಕೆಲಸ ಮಾಡುತ್ತೆ? ಯಾರು ಅಕ್ರಮವಾಗಿ ಮಾಡಿದ್ದಾರೆ ತೆಗೆದು ಬಿಸಾಕಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಹಾಗೇನೇ ಕಳೆದ 8 ತಿಂಗಳಿಂದ ಈ ತಾಯಿಯ ಗೋಳು ಕೇಳೋರು ಯಾರೂ ಇಲ್ವಾ? ಬನ್ನಿ, ಏನು ಸುದ್ದಿ ಅಂತಂದರೆ, ಇವರು ಶಾರದಮ್ಮ ಆ ದುಡ್ಡಲ್ಲಿ ಹೇಗೂ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ರು. 40 ವರ್ಷದಿಂದ ಅದು ನಡೀತಾ ಇತ್ತು. 8 ತಿಂಗಳಿಂದ ಆ ಹಣ ಬರದೆ ಕಂಗಾಲಾಗಿ ಬಿಟ್ಟಿದ್ದಾರೆ. ಹಾಗಾದರೆ ಸರ್ಕಾರದ ಖಜಾನೆ ಖಾಲಿ ಆಯಿತಾ? ಅಷ್ಟಕ್ಕೂ ಬರ್ತಿದ್ದ ಹಣ ಸಡನ್ನಾಗಿ ಬಂದ್ ಆಗಿದ್ದಾದರೂ ಹೇಗೆ? ಯಾವ ಕಾರಣಗಳನ್ನಿಟ್ಟುಕೊಂಡು ಬಂದ್ ಮಾಡಿದ್ದಾರೆ? ಈ ತಾಯಿ ನಮ್ಮ ಜೊತೆ ಇದ್ದಾರೆ, ಯಾಕೆ ಬಂದಾಗ್ತಾ ಇದೆ? ಇವತ್ತು ದೊಡ್ಡ ಮಟ್ಟದಲ್ಲಿ ಆ ಧ್ವನಿ ಇಲ್ಲದ ತಾಯಿಗೆ ಧ್ವನಿ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈ ಸ್ಟೋರಿ ನೋಡಿ. ಇವರ ಹೆಸರು ಶಾರದಾ. ಹುಟ್ಟುತ್ತಲೇ ಅಂದರು. 62 ವರ್ಷದ ಈ ತಾಯಿ ಸೋದರನ ಜೊತೆ ಬೆಂಗಳೂರಿನ CB ರಾಮನ್ ನಗರದಲ್ಲಿ ವಾಸವಿದ್ದಾರೆ. 1987ರಿಂದ 50 ರೂಪಾಯಿಯಿಂದ ಶುರುವಾದ ಪಿಂಚಣಿ 2023ರ ಮಾರ್ಚ್ವರೆಗೂ 1400 ರೂಪಾಯಿ ಪಡೆಯುತ್ತಿದ್ರು. ಇದೀಗ ಕಳೆದ 8 ತಿಂಗಳಿನಿಂದ ಪೆನ್ಷನ್ ನಿಂತು ಬಿಟ್ಟಿದ್ದು ಶಾರದಮ್ಮ ಕಂಗಾಲಾಗಿದ್ದಾರೆ. 8 ತಿಂಗಳಿಂದ ಕೆಂಗೇರಿ ತಾಲೂಕು ಕಚೇರಿಗೆ ಅಲೆದು ರೋಸಿ ಹೋಗಿದ್ದಾರೆ. ಸಂಬಂಧಪಟ್ಟವರನ್ನ ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ. 1400 ರೂಪಾಯಿ ಬರಬೇಕು.